ಮಗಳು ಸತ್ತೋದ್ಲು, ಅವಳ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ತಂದೆ ತಾಯಿ ಕೋರ್ತಾ ಇದ್ರೆ, ಆ ಮಗಳು ಇನ್ನೂ ಬದುಕಿದಾಳೆ ಅಂದ್ರೆ ಇದರಿಂದ ಏನಿದೆ ಅಂತ ಹೇಳು ನಿಲ್ವೇಣಿ. ನಾನೇನು ಕೇಳ್ಬೇಡಿ, ಇಷ್ಟು ಮಾತ್ರ ನಿಜ. ಆ ನಿಲ್ವೇಣಿ ಸತ್ತು ಎಷ್ಟೋ ವರ್ಷಗಳಾಯ್ತು. ಈಗ ನಿಮ್ ಮುಂದೆ ನಿಂತಿರೋಳು ಆತ್ಮವಿಶ್ವಾಸ ಕಳ್ಕೊಂಡು ಭೂಮಿಗೆ ಭಾರವಾಗಿರೋ ಈ ನೀಲ್ವೇಣಿ, ನಿಮ್ಮನ್ ಕೈ ಮುಗಿದ್ ಕೇಳ್ಕೊತೀನಿ, ನಾನ್ ಬದುಕಿರೋ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಯಾವ ತಂದೆ ತನ್ನ ಮಗಳ ಭವಿಷ್ಯಕ್ಕೆ ಆನಂದ ಪಟ್ಟು ಮದುವೆ ಏರ್ಪಾಡು ಮಾಡಿದ್ರೆ, ಆ ಮಗಳು ನಸುಗತ್ತಲೆ ಹೊರೋಗಿ ಆ ತಂದೆ ತಾಯಿಗಳಿಗೆ ಊರಿನಲ್ಲಿ ತಲೆ ಎತ್ತಾಗ ಮಾಡಿ, ಇಲ್ಲಿ ಕಾರ್ನಲ್ಲಿ ಆಡಂಬರದಿಂದ ಮೆರೆತಿದ್ಯಲ್ಲ, ಯಾರು ನೋಯಿಸ್ಬೇಕು ಅಂತ, ಇನ್ಯಾರು ಮೋಸ ಮಾಡ್ಬೇಕು ಅಂತ ನಾಟಕ ನೋಡಿ. ನೀಲ್ವೇಣಿ, ಲೋಕದಲ್ಲಿ ಎಷ್ಟು ವರ್ಷ ಬಾಳದ್ರು ಅಂತ ಕೇಳಲ್ಲ, ಹೇಗ್ ಬಾಳದ್ರು ಅಂತ ಕೇಳುತ್ತೆ. ನೋಡಿ, ನಾನ್ ಯಾವ ತಪ್ಪನ್ನು ಮಾಡ್ದವಳಲ್ಲ, ಯಾರ ಹತ್ರನೂ ನಾಟಕ ಆದವಳಲ್ಲ. ನನ್ನ ದುರಾದೃಷ್ಟ ನಡೆದಿದ್ದಿಷ್ಟೇ. ನನ್ನ ಮಗಳಿಗೇನು ಭಯ ಇಲ್ಲ ತಾನೆ? ಚೇಚೆ, ಅಂಥದ್ದೇನಿಲ್ಲ. ಶಿ ಈಸ್ ಆಲ್ ರೈಟ್. ಅನ್ಯಾಯವಾಗಿ ನಿಮ್ಮ ಜೊತೆ ನಡಿಬೇಕಾಗಿದ್ದ ನನ್ನ ಮಗಳ ಮದುವೆ ಮುಹೂರ್ತ ನಿಂತೋಯ್ತಲ್ಲ ಅಂತ ಯೋಚನೆ. ಜಮೀನ್ದಾರ್ರೆ, ನೀಲ್ವೇಣಿ ಬದುಕಿದಾಳಲ್ಲ, ಅಷ್ಟಕ್ಕೆ ಸಂತೋಷ ಪಡಿ. ಮುಹೂರ್ತಕ್ಕೇನು ಬೇಕಾದಷ್ಟಿದೆ. ಯಾವ್ದಾದ್ರೂ ಒಳ್ಳೆ ಮುಹೂರ್ತ ನೋಡಿ ಮತ್ತೆ ಮದುವೆಗೆ ಏರ್ಪಾಡು ಮಾಡಿದ್ರೆ ಆಯ್ತು. ಪುಣ್ಯಾತ್ಮರಪ್ಪ ನೀವು. ನನ್ನ ಮಗಳು ನಿಮ್ ಕೈ ಹಿಡಿಯೋದಿಕ್ಕೆ ಪುಣ್ಯ ಮಾಡಿದ್ಲು. ನಾಳೆನೆ ಪುರೋಹಿತರು ನೋಡಿ ಆದಷ್ಟು ಬೇಗ ಮದುವೆಗೆ ಏರ್ಪಾಟ್ ಮಾಡ್ತೀನಿ. ಹೇಳಿ, ಒಬ್ರಿಗೆ ಮನಸ್ಸನ್ನ ಒಪ್ಸಿ ಬಲಾತ್ಕಾರವಾಗಿ ಬೇರೊಬ್ಬನ ಮದುವೆ ಮಾಡ್ಕೊಂಡು ಅವನ್ ಜೀವನದುದ್ದಕ್ಕೂ ಮುಳ್ಳಾಗ್ ಬಾಳ್ಬೇಕಾಗಿತ್ತೇನೋ. ಊರಲ್ಲಿರೋಕ್ಕೂ ಆಗದೆ ನನಗೆ ಅಂತ ಗೌರವವಾದ ಕೆಲಸ ಹುಡ್ಕೊಂಡು ಮರ್ಯಾದಸ್ತ್ರ ಮನೇಲಿ ಇದ್ಕೊಂಡು ಕಾಲ ಕಳೀತಾ ಇದ್ದೀನಿ. ದಯವಿಟ್ಟು ನಾನು ಬದುಕಿರೋ ವಿಷಯ ಯಾರಿಗೂ ಹೇಳ್ಬೇಡಿ. ನಮ್ ತಂದೆ ನನ್ನ ಫೋಟೋಗೆ ಹಾಕ್ತಾ ಇರೋ ಹೂವು ಇವತ್ತು ಸುಳ್ಳಾದ್ರು ಸ್ವಲ್ಪ ದಿವಸದಲ್ಲಿ ನಿಜವಾಗಿಸ್ತೀನಿ. ಶಂಕರಿ, ಕತ್ಲೆ ಏನ್ ಮಾಡ್ತಿದ್ಯಾ? ಈ ಮನೆ ಬೆಳಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ಅಷ್ಟರೊಳಗೆ ನಾನು ಸ್ನಾನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಏನ್ರಿ, ನಾನ್ ಯೋಚನೆ ಮಾಡೋದ್ರಲ್ಲಿ ಅರ್ಥ ಇಲ್ಲ, ನೀವ್ ಯೋಚನೆ ಮಾಡೋದ್ರಲ್ಲಿ ಅರ್ಥ ತುಂಬಿದೆ. ನೀವು ಮನಸ್ಸು ಮಾಡಿದ್ರೆ ಈ ಮನೆ ನಂದಕೋಕಲ ಆಗ್ಬೋದು. ಬತ್ತು ಹೋಗಿರೋ ಕೊಳದಲ್ಲಿ ಸುಂದರವಾದ ತಾವರೆ ಅಂತ ಒಂದು ಮುಗ್ಧರಳೋದನ್ನು ಕಾಣಬಹುದು. ಬರಡು ಅಂತ ತಿಳ್ಕೊಂಡಿರೋ ನಮ್ಮ ಜೀವನ ಹಸಿರಾಗ್ಬೋದು. ಓ, ನಾನ್ ನೀಲುವೇಣಿನ ಮದುವೆ ಆಗಿ ಈ ಮನೆ ಬೆಳಗಿಸ್ಬೇಕು ಅಂತ ನಿನ್ನ ಆಸೆ. ಇದು ನಡೆದಿರೋ ಕತೆ. ಯಾಕೆ ಯಾಕೆ ಹಾಗೆ ಹೇಳ್ತೀರಾ? ಹಾಗಾದ್ರೆ ನೀವು ಅವಳನ್ನು ಪ್ರೀತಿಸಿರ್ಲಿಲ್ವಾ? ಅದು ನಡೆದು ಹೋದ ಕತೆ. ಅದು ನಿಮ್ಮಿಬ್ಬರ ಮಧ್ಯೆ ನಡೆದಿರೋ ನಿಜವಾದ ಕಥೆ. ಏನೇನೋ ಮಾತಾಡಿ ಶಾಂತವಾಗಿರೋ ನಿನ್ನ ಮನಸ್ಸನ್ನು ಕೆಡಿಸಿ ನಮ್ಮಿಬ್ರು ನಡುವೆ ಇರೋ ಬಾಂಧವ್ಯನ ಮುರಿಯೋದಕ್ಕೆ ಪ್ರಯತ್ನ ಪಡ್ಬೇಡ. ನೋಡಿ, ನಾನು ಆಸೆ ಪಟ್ಟ ಹಾಗೆ ಆ ನೀಲವೇಣಿನೂ ನಿಮ್ಮನ್ನ ಆಸೆ ಪಡ್ತಿದ್ದಾಳೆ. ಅವಳಿಂದನಾದ್ರೂ ಈ ಮನೆಗೆ ಒಂದ್ ಮಗು ಆದ್ರೆ ನನಗ್ ಮಕ್ಕಳಿಲ್ಲ ಅನ್ನೋ ಕೊರಗ್ ನೀಗುತ್ತೆ. ಅವಳ ಆಸೆನೂ ನೆರವೇರುತ್ತೆ. ನನ್ ಮಾತು ಕೇಳಿ. ಇನ್ನೊಂದ್ ಸಾರಿ ಈ ತರ ಮಾತಾಡಿದ್ರೆ ನನ್ ಮೇಲೆ ಆಣೆ. ಶಂಕರಿ,
ನೀನೇನು ಮದುವೆ ಆಗಿ ನಾನು ಸಂತೋಷವಾಗಿ ಬಾಳೋದನ್ನ ನೋಡ್ಬೇಕು ಅಂತ ಚಿಕ್ಕಮ್ಮನ ಆಸೆ. ನೋಡು, ಇನ್ಮೇಲೆ ನಮ್ಮ ಸಂತೋಷದ ಮಧ್ಯೆ ಅಡ್ಡ ಬರೋಂಥ ಯಾವ ಮಾತನ್ನು ಆಡ್ಬೇಡ. ಚಿಕ್ಕಮ್ಮನ ಆತ್ಮಕ್ಕೆ ಶಾಂತಿ ಸಿಗಲ್ಲ. ನನ್ನ ನೀವು ಇಷ್ಟಲ್ಲಿ ಮಾತ್ರ ದಯವಿಟ್ಟು ಬಲವಂತ ಮಾಡಬೇಡಿ. ಜಮೀನ್ದಾರೆ, ನಿಮ್ಮ ಮಗಳು ನೀಲ್ವೇಳೆನ ನನಗೆ ಮದುವೆ ಮಾಡೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಬೇಡಿ. ವೆಂಕಟೇಶ್, ನೀನು ಮದುವೆ ಆಗಿರೋನು ಅಂತ ನಾನು ನಿನ್ನ ಬಲವಂತ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಡ. ನನ್ನ ಸ್ವಾರ್ಥಕ್ಕೋಸ್ಕರ ಸುಖವಾಗಿರೋ ನಿಮ್ಮ ಸಂಸಾರದಲ್ಲಿ ಬಲವಂತವಾಗಿ ನನ್ನ ಮಗಳನ್ನ ಒಪ್ಪಿಸ್ತೀನಿ ಅಂತಲೂ ತಿಳ್ಕೊಬೇಡ. ನನ್ನ ಮಗಳಾಗಿರೋ ಶಂಕರಿ ಭವಿಷ್ಯ ಹಾಳು ಮಾಡ್ತಿದ್ದೀನಿ ಅಂತ ದುಃಖ ಒಂದ್ ಕಡೆ, ದಿನೇ ದಿನೇ ನಿನ್ನನ್ನೇ ನೆನೆಸ್ತಾ ಕೊರಗ್ತಿರೋ ನನ್ನ ಮಗಳನ್ನ ಇಲ್ವೇಣಿ ಪುನಃ ಸಿಕ್ಕಿದ ಒಬ್ಬಳ ಮಗಳಿಗೆ ಇಷ್ಟೊಂದು ಆಸ್ತಿ ಐಶ್ವರ್ಯ ಇದ್ರು ಅವಳ ಬಾಳಿಗೊಂದು ದಾರಿ ಮಾಡಕ್ ಆಗ್ಲಿಲ್ವಲ್ಲ ಅಂತ ಕೊರಗ್ತಾ ಇದ್ದೀನಪ್ಪ. ಅವತ್ ನೀನ್ ತೋರಿಸಿದ್ದಕ್ಕೆ ತಕ್ಕ ಪ್ರಾಯಶ್ಚಿತ್ತವಾಯ್ತು. ನಿನ್ ಮುಂದೆ ನಾನು ತುಂಬಾ ಚಿಕ್ಕವನು. ವೆಂಕಟೇಶ್, ಒಪ್ಕೊಪ್ಪ. ಆತರ ಪಡಬೇಡಿ. ನಿಮ್ಮ ಮಗಳು ನನ್ನ ಮದುವೆ ಆಗಿ ಇಲ್ಲಿ ಸಂತೋಷವಾಗಿರ್ತಾಳೆ ಅನ್ನೋದಕ್ಕೆ ಏನ್ ನಂಬಿಕೆ ಇದೆ? ಹೇಳು ಶಂಕರಿ, ನೀನು ವೇಳೆ ನನ್ನನ್ನು ಮದುವೆ ಆಗಿ ಇಲ್ಲಿ ಸಂತೋಷವಾಗಿರ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ? ಯಾಕೆ ಸುಮ್ಮನೆ ಬಂದೆ? ಹೇಳು ಶಂಕರಿ. ನನ್ ಜೀವನಾದ್ರೂ ಒತ್ತೆ ಇಟ್ಟು ಅವಳು ಸಂತೋಷವಾಗಿರೋ ಹಾಗೆ ನೋಡ್ಕೋತೀನಿ. ಆ ನೀಲ್ವೇಣಿ ನನ್ ಮನೆಗ್ ಬಂದ್ರೆ ಮಹಾಲಕ್ಷ್ಮಿ ಆಗಿರ್ತಾಳೆ. ಸರಿ, ಈ ಮನೆಗೆ ಒಂದು ಮಗು ಆಗ್ಲಿ ಅನ್ನೋ ಆಸೆಗೋಸ್ಕರ ನಿನ್ ಸಂತೋಷನ ಕಿತ್ತು ಹಾಕಿ ಇನ್ನೊಬ್ಬಳಿಗೆ ಆಶ್ರಯಿಸುವಾಗ ಅವಳಿಗೂ ಒಂದು ಮಗು ಆಗ್ಲಿಲ್ಲ ಅಂದ್ರೆ? ಹಾಗೆಲ್ಲ ಮಾತಾಡ್ಬೇಡಿ, ಹಾಗೇ ಆಗುತ್ತೆ. ಆ ದೇವ್ರು ಎಂದೂ ನಮ್ಮನ್ ಕೈ ಬಿಡಲ್ಲ. ನೀವ್ ಹೇಳೋ ಹಾಗಾಗದೆ ಹೋದ್ರೆ ನೀಲ್ವೇಣಿನ ನನ್ ಸ್ವಂತ ತಂಗಿ ತರ ನೋಡ್ಕೋತೀನಿ. ಅವಳೇ ನನ್ ಸರ್ವಸ್ವ. ನೋಡಿ, ಅವಳ ಸಂತೋಷನೇ ನನ್ ಸಂತೋಷ. ನನ್ ಮಾಂಗಲ್ಯದ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನಿ. ನಿಮಗ್ ನನ್ ಮೇಲೆ ನಿಜವಾದ ಪ್ರೀತಿ ಇದ್ರೆ ನನ್ನ ಆಸೆ ನಿರಾಸೆ ಮಾಡಬೇಡಿ. ನೀವೇ ಮದುವೆಗೆ ಒಪ್ಕೊಳ್ಳೇಬೇಕು. ನನ್ನ ಮಗಳಿಗೆ ಬಾಳು ಕೊಡಪ್ಪ. ನನ್ನ ಆಸೆ ನಿರಾಸೆ ಮಾಡಬೇಡಿ. ನೀವೇ ಮದುವೆಗೆ ಒಪ್ಕೊಳ್ಳೇಬೇಕು. ಓ, ನಿನ್ನ ಆಸೆ ನಾನು ನೆರವೇರಿಸಬೇಕು ಅಂತೀಯಲ್ಲ? For more updates, like, comment, subscribe to our channel.